ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸಂಡೇ ಸ್ಪೆಷಲ್ ಮೋಮೋಸ್ ಚಟ್ನಿ ಮಾಡಾಕ್ತೀವಿ ನೋಡಿರಿ. ಹೆಂಗೆ ಮಾಡೋದು ಅಂತ ಹೇಳ್ತೀನಿ. 3 ಟೊಮೆಟೊ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿನ ಈ ಟೊಮೆಟೊ ತುಂಬ ತೆಗೆದು ಮತ್ತು ಮೆಣಸಿನ್ಕಾಯಿ ತುಂಬ ತೆಗೆದು ಒಂದು ತೊಳೆದು ಕುದಿಯಾಕಿಡ್ಬೇಕು. ಈ ಥರ ಫಳ ಫಳ ಅಂತ 5 ನಿಮಿಷ ಕುದಿಬೇಕು. ಮೇಲಿನ ಸಿಪ್ಪೆಲ್ಲ ಬಿಡೋವರೆಗೆ ಕುದಿಬೇಕು. ಕುದಿಸಿಂದ ಸ್ವಲ್ಪ ಆರಬೇಕಿದು. ತಣ್ಣಗಾಗಿನ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಇದನ್ನ ಗ್ರ್ಯಾಂಡ್ ಮಾಡ್ಕೋಬೇಕು. ನೈಸ್ ಪೇಸ್ಟಾಗಿ ಗ್ರ್ಯಾಂಡ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಸಿಪ್ಪಿ ಬಿಡುವಂಗೆ ಕುದ್ದಿಂದವನ್ನ ಆರಿಸಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಭಾಳ ಈಜಿ ಐತಿ. ಮಕ್ಕಳಿಗೆ ನೀವು ಮಾಡಿಕೊಡ್ರಿ ರಜಾ ಇದ್ದಾಗ. 1-2 ಸ್ಪೂನ್ ಎಣ್ಣೆ ಹಾಕಿ ಫ್ಯಾನಿಗೆ. ಎಣ್ಣೆ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೀಸ್ಗಳು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿರಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಒಂದು ಬಾಡಿಸ್ಕೋಬೇಕು ಸಣ್ಣ ಉರಿಯೊಳಗೆ. ಬಾಡಿಸ್ಕೋಬೇಕು. ಮಕ್ಳು ಏನೆಲ್ಲ ಕೇಳ್ತಾರೆ, ಹೊರಗಡೆ ಹೋಗಿ ತಿನ್ನಿಸಿದ್ರೆ ಅದು ಆರೋಗ್ಯಕ್ಕೂ ಸರಿಯಲ್ಲ. ಮನೆಯೊಳಗೆ ಮಾಡಿದ್ರೆ ಶುಚಿ ರುಚಿ. ಈ ಥರ ಯಾವಾರು ಸಣ್ಣ ಪುಟ್ಟ ಮಾಡಿಕೊಡ್ಬೇಕು ಮಕ್ಕಳಿಗೆ. ನೋಡಿರಿ, ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿಂದ ಗ್ರೈಂಡ್ ಮಾಡ್ಕೊಂಡಂಥ ಪೇಸ್ಟ್ ಇದಕ್ಕೆ ಹಾಕಿಬಿಡ. ಇದು ಚೆಂದಾಗಿ ಕುದಿಬೇಕು. ಸಣ್ಣ ಉರಿಯೊಳಗೆ ಪಳಪಳ ಅಂತ ಕುದಿಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉರಿ ಸಣ್ಣ ಇಡಬೇಕು. ವೆನಿಗರ್ ಒಂದು ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನ್ ವೆನಿಗರ್ ಹಾಕಬೇಕು. ಸಣ್ಣ ಸ್ಪೂನ್ಲೆನ ಅರ್ಧ ಸ್ಪೂನು ಸೋಯಾ ಸಾಸ್ ಹಾಕಬೇಕು. 1 ಸ್ಪೂನು ಟೊಮೆಟೊ ಕೆಚಪ್ ಹಾಕಬೇಕು. 1 ಸ್ಪೂನ್ ಟೊಮೆಟೊ ಕೆಚಪ್ ಹಾಕಬೇಕು. ಆನಂತರ 1 ಸ್ಪೂನ್ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಲೇಬೇಕು. ಹಾಕಿದ್ದನ್ನು ಚೆಂದ ಮಿಕ್ಸ್ ಮಾಡಬೇಕು. ಭಾಳ ಹೊತ್ತು ಬೇಡ, ಎಲ್ಲ ಬೇಯಿಸಿದ್ದಿರ್ತೈತಿ. 1 ನಿಮಿಷ ಇದನ್ನು ಸಣ್ಣ ಉರಿಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದು ಬಿಡಬೇಕು. ಆನಂತರ ಮೋಮೋಸ್ ಮಾಡೋದು ತೋರಿಸಿಲ್ಲ ನಾನು. ಮೋಮೋಸ್ ರೆಡಿಯಾಗ್ಯಾವ. ಆಲ್ರೆಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ. ಏನು ಟೇಸ್ಟಿಗೆ ಅಂತೀರಿ, ಸೂಪರಾಗಿರ್ತಾವು. ಇವು ಉಗಿಗೆ ಬೇಯಿಸ್ತಂಥವು, ಕರೆದಿದ್ವಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.